ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನುಸ್ವಾಯಿ ಮಡ್ಗೆ ಬ್ಲಾಗ್ಸ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ ಅಂದ್ಕೊಂಡಿನಿ. ಸೊ ಫ್ರೆಂಡ್ಸ್ ನೋಡ್ರಿ, ಇವತ್ತಿನ ದಿನ ಮಂಗಳವಾರ ಮಾರ್ನಿಂಗ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಟೈಮ್ ಆಗೈತಿ ಇವಾಗ ಸದ್ಯ 10 ಗಂಟೆ, ಕರೆಕ್ಟ್ 10 ಗಂಟೆ ಆಗೈತಿ. ಇವಾಗ ನಾವು ಫೈನಲಿ ಚುಕ್ಕಿಗೆ ಎಷ್ಟು ದಿನದಿಂದ ಕಾಯ್ತಿದ್ದೆ, ಚುಕ್ಕಿಗೆ ಸ್ಕೂಲ್ಗೆ ಹಾಕ್ಬೇಕಂತೇಳಿ ಫೈನಲಿ ಇವತ್ತು ಸ್ಕೂಲ್ ಅಡ್ಮಿಷನ್ ಐತಿ ಚುಕ್ಕಿದು. ಇವತ್ತು ಸ್ಕೂಲ್ ಅಡ್ಮಿಷನ್ ಅಂತೇಳಿ ಹೊಂಟೀವಿ. ಸೊ ಇವತ್ತಿನ ದಿನ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬ್ಲಾಗ್ ಕಂಟಿನ್ಯೂ ಆಗಿ ನೋಡಿರಿ, ಬ್ಲಾಗ್ ಕೊನೆವರೆಗೂ ನೋಡಿರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇವಾಗ ನಾನು ರೆಡಿ ಆಗಬೇಕು, 10 ಗಂಟೆ ಆಗೈತೆ, ಆಲ್ರೆಡಿ ಲೇಟ್ ಆಗೈತಿ. ಹೋಗ್ಬೇಕು, ನಾನು 1-2-3 ಸ್ಕೂಲ್ ಹೋಗಬೇಕು. ಆಮೇಲೆ ಲಾಸ್ಟ್ ಫೈನಲೈಸ್ ಮಾಡಿ ಯಾವುದಾದ್ರು ಒಂದು ಸ್ಕೂಲಿಗೆ, ಒಳ್ಳೆ ಸ್ಕೂಲಿಗೆ ಅಡ್ಮಿಷನ್ ಮಾಡಿಸ್ಬೇಕು. ಎಲ್ಲಿಗೆ ಹೊಂಟೀವಿ ಇವತ್ತು ನಾವು? ಇವತ್ತು ಎಲ್ಲಿಗೆ ಹೊಂಟೀವಿ ನಾವು? ಸ್ಕೂಲ್ಗೆ ಹೋಗ್ಬೇಕಲ್ಲ. ನಿನ್ನ ಮೇಲೆ ಫುಲ್ ಖುಷಿ ಅದಾಳ. ಅಣುದು ಗಿಣದು ಏನಿಲ್ಲ, ಸ್ಕೂಲ್ಗೆ ಹೋಗಕ್ಕಂತೇಳಿ ಎಕ್ಸೈಟೆಡ್ ಅದಾಳ. ತನ್ಮಯ ಹೋಗೋದು ನೋಡ್ತಾಳಲ್ಲ, ತಾನು ಹೋಗ್ಬೇಕಂತೇಳಿ ಇಷ್ಟಪಡ್ತಾಳ. ಇವಾಗ ಸದ್ಯಕ್ಕೆ ನಾನು ಅಭ್ಯಾಸನೂ ಮಾಡೀನಿ. ಟ್ಯೂಷನಿಗೆ ಕಳಿಸಿ ಒಂದು 3 ಮಂತ್ಸಿಂದ ಟ್ಯೂಷನಿಗೆ ಕಳ್ಸಾತಿದ್ನಲ್ಲ, ಅಭ್ಯಾಸ ಆಗೈತಿ. ಹೋಗೋದು ಬರೋದು ಒಂದು 4-5 ಅವರ್ ಟ್ಯೂಷನ್ ಆಗಿರ್ತಿದ್ಲು, ಬರ್ತಿದ್ಲು. ಇವಾಗ ಸ್ಕೂಲ್ಗೆ ಇನ್ಮೇಲೆ ನೆಕ್ಸ್ಟ್ ಮಂತಿಂದ ಸ್ಕೂಲ್ ಸ್ಟಾರ್ಟ್. ಸೊ ಸದ್ಯ ಬ್ಲಾಗ್ ಸ್ಟಾರ್ಟ್ ಮಾಡೀನಿ. ಎಲ್ಲಿವರೆಗೂ ಹೋಗ್ತೈತೆ ಅಲ್ಲಿವರೆಗೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಸ್ಟೇ ಟ್ಯೂನ್ಡ್ ಆಗಿರಿ, ಬ್ಲಾಗ್ನ ಕೊನೆವರೆಗೂ ನೋಡಿರಿ. ಬರೀ ಇವಾಗ ನಾನು ಫಟ್ ಅಂತ ರೆಡಿಯಾಗಿ ಬರ್ತೀನಿ. ನೋಡಿರಿ, ಈಗ ಎದ್ದು ನೋಡ್ಕೊಂಡು ನಾನು ಹಾಳು ಮುಖ ಇಟ್ಕೊಂಡು ಮಾಡ್ಕೊಂಡು ಇಲ್ಲಿ ಬಂದು ಸೋಫಾದ ಮೇಲೆ ಇಲ್ಲಿ ಪೆಪ್ಪ ಪಿಗ್. ನಾನೀಗ ಸದ್ಯ ದೇವ್ರ ಪೂಜೆ ಮಾಡಿದೆ, ಸ್ನಾನ ಮಾಡಿ ಇಲ್ಲಿ ಕುತ್ಕೊಂಡು ಪೆಪ್ಪ ಪಿಗ್ ನೋಡತ್ತಾಳೆ. ಇಲ್ಲಿ ದೋಸೆ ಬಿಟ್ಟು ಆಮೇಲೆ ಇಲ್ಲಿ ಚೆನ್ನಾಗಿ ಮಸಾಲ ಮಾಡಿ ನಾನು ದೋಸೆ ಜೊತೆಗೆ ಆಲೂ ಚೆನ್ನಾಗಿ ಇವಾಗ ದೋಸೆ ಹಾಕಬೇಕು. ದೋಸೆ ಹಾಕಿ ಕೊಡ್ತೀನಿ, ನಾನು ತಿನ್ಕೊಂಡ್ಬಿಡ್ತೀನಿ. ನಾವು ಅಡ್ಮಿಷನ್ ಮಾಡ್ಸೋಕ್ಕೆ ಹೋಗಿದ್ದ ದಿನ ಬುಧವಾರ ದಿನ ಹೋಗಿದ್ವಿ. ಅಂದರೆ ನಿನ್ನೆ ಇಲ್ಲದ ಮೊನ್ನೆ ಬೆಳಗ್ಗೆ ಜಲ್ದಿ ಎದ್ದೆಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದೆ. ಅವತ್ತಿನ ದಿನ ಅಡ್ಮಿಷನ್ ಮಾಡ್ಸೋಕ್ಕೆ ಹೋಗ್ಬೇಕಂದ್ರೆ 10 ಗಂಟೆಯಿಂದ ಓಪನ್ ಇಲ್ಲ ಎಲ್ಲ ಸ್ಕೂಲು, ಜಲ್ದಿ ಏನಿಲ್ಲ. 8:30ಗೂ ಹೋಗ್ಬೋದಾಗಿತ್ತು, ಬಟ್ ಬೇಡ, ಸ್ವಲ್ಪ ಲೇಟಾಗೆ ಹೋಗೋನೆಲ್ಲ ಕೆಲಸ ಮುಗಿಬೇಕಲ್ಲ, ಟಿಫಿನ್ ಮಕ್ಕಳಿಗೂ ಮಾಡಿಸ್ಬೇಕು, ನಾವು ಮಾಡ್ಬೇಕಂಥೇಳಿ ಇನ್ನೂ ಟೈಮ್ ಆಗಿರಲಿಲ್ಲ. ನಾವು ಕರೆಕ್ಟ್ ಮನೆ ಬಿಟ್ಟಿದ್ದು 10 ಗಂಟೆಗೆ. 10 ಗಂಟೆಯಿಂದ 3 to 4ವರೆಗೂ ಇರ್ತೈತಿ ಸ್ಕೂಲ್ ಅಂಥೇಳಿ, ಏನು ಪರವಾಗಿಲ್ಲ ಹೋದ್ರಾತಂಥೇಳಿ ಹೋಗಿದ್ವಿ. ನಾವೊಂದು 4-5 ಸ್ಕೂಲ್ ನೋಡಿದ್ವಿ. ಅಂದ್ರೆ 4-5 ಸ್ಕೂಲ್ನ ಹೋಗಿ ಸುತ್ತಾಡಿ ಬಂದಿದ್ವಿ. ನಮಗೆ ಯಾವುದೂ ಸರಿ ಅನಿಸ್ಲಿಲ್ಲ. ಅದ್ರೊಳಗೆ ಒಂದೇ ಒಂದು ಸರಿ ಅನ್ನಿಸ್ತು. ಶಿವಮೊಗ್ಗ ಒಳಗೆ ಒಂದು ಒಳ್ಳೆ ಫೇಮಸ್ ಸ್ಕೂಲು. ಸೊ ಅಲ್ಲೇ ಮಾಡಿಸ್ಬೇಕನ್ನೋದು ಭಾಳ ಆಸೆ ಇತ್ತು ನಂಗೆ. ಒಳ್ಳೆ ಎಜುಕೇಷನ್ ಸಿಗ್ತೈತೆ ಅಂಥೇಳಿ, ಬೇಸ್ ಸರಿ ಇರಬೇಕು ಮಕ್ಕಳಿಗೆ ಯಾವಾಗಲೂ. ಸೊ ಅದಕ್ಕಾಗಿ ರೆಡಿ ಆಗತ್ತೀವಿ. ನಾನು ರೆಡಿಯಾಗಿದ್ದೆ, ಅವ್ರನ್ನೂ ರೆಡಿ ಮಾಡಿ ಎಲ್ಲರಿಗೂ ಟಿಫಿನ್ ಮಾಡಿಸಿ ಒಂದೇ ಸಲಕ್ಕೆ ಕೊಟ್ಬಿಡೋಣ ಅಂಥೇಳಿ ತನ್ಮಯನ ಸ್ನಾನಕ್ಕೆ ಕಳಿಸಿದೆ. ನಾನಿಲ್ಲಿ ಮೊದಲು ಚುಕ್ಕಿಗೆ ಟಿಫಿನ್ ಹಾಕ್ಕೊಟ್ಬಿಡೋಣ ಅಂಥೇಳಿ ಅಕ್ಕಿಗೆ ಹಾಕ್ಕೊಡತ್ತೀನಿ. ಈ ಥರ ನೋಡಿರಿ, ಮಾಡ್ತಾ ಒಂದು ಸ್ವಲ್ಪ ಏನಾದರೂ ಸ್ವಲ್ಪ ಸ್ಲ್ಯಾಬ್ ಸ್ವಲ್ಪ ಗಲೀಜು ಅನ್ನಿಸ್ತಂದ್ರೆ ಅವಾಗ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ನಾನು. ನನಗೆ ಸರಿಯೇ ಅನ್ಸಂಗಿಲ್ಲ, ಆಮೇಲೆ ಊಟನೂ ಹೋಗಂಗಿಲ್ಲ ನನಗೆ. ಆ ಥರ ಮೆಸ್ಸಿ ಒಳಗೆ ಗಲೀಜು ಒಳಗೆ ತಿನ್ನೋಕೆ ನನಗೆ ಇಷ್ಟ ಆಗೋದಿಲ್ಲ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಅಷ್ಟರೊಳಗೆ ತವೆನೂ ಕಾಯಿತ್ತು. ಆಮೇಲೆ ಚೆನ್ನಾಗಿ ಮಸಾಲ ಮಾಡಿದ್ದೆ. ದೋಸೆ ಜೊತೆಗೆ ಮಸ್ತ್ ಕಾಂಬಿನೇಷನ್ ಆಕೈತಿ. ಒಂದು ಸತಿ ನೀವು ಮಾಡ್ಕೊರಿ. ಹಿಂದಿನ ದಿನ ವೈಟ್ ಚೆನ್ನಾಗಿ ನೆನೆಸಿಟ್ಟಿದ್ದೆ. ಬೆಳಗ್ಗೆ ಒಂದು 4-5 ಸೀಟಿ ಕೂಗಿಸಿ ಕುಕ್ಕರೊಳಗೆ ಹಾಕಿ, ಅದಕ್ಕೆ ಏನೂ ಇಲ್ಲ, ಈರುಳ್ಳಿ ಆಮೇಲೆ ಟೊಮೆಟೊ 1-2, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ಲಸ್ ಅಚ್ಚ ಖಾರದ ಪುಡಿ, ಆಮೇಲೆ ಚೆನ್ನಾಗಿ ಮಸಾಲ ಸಿಗ್ತೈತಲ್ಲ, ಚೋಲೆ ಮಸಾಲ ಅಂತ ಸಿಗ್ತೈತಲ್ಲ ಮಾರ್ಕೆಟ್ ಒಳಗೆ, ಚೋಲೆಗೆ ಮಾಡ್ತಿರಲ್ಲ ಅದೇ ಮಸಾಲನ 1 ಸ್ಪೂನ್ ಹಾಕಿದ್ರೆ ಆತು. ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. ಆಮೇಲೆ ಒಂದು ಸ್ವಲ್ಪ ಚೆನ್ನಾನ ಅಂದ್ರೆ ಬಾಯ್ಲ್ ಮಾಡಿದಂಥ ಚೆನ್ನ ಇರ್ತಾವಲ್ಲ, ಬಿಳಿ ಕಡಲೆಕಾಳು ಒಂದು ಸ್ವಲ್ಪ ಮ್ಯಾಶ್ ಮಾಡಿ ಹಾಕ್ಬೇಕು. ಇಲ್ಲಾಂದ್ರೆ ಮಿಕ್ಸಿ ಒಳಗೆ ಗ್ರೈಂಡ್ ಮಾಡಿ ಹಾಕಬೇಕು. ಮಸ್ತ್ ಅದೇ ಗ್ರೇವಿ ಆಕೈತಿ. ನೀವೇನು ಗ್ರೇವಿ ಮಾಡೋದೇ ಬೇಕಾಗಿಲ್ಲ. ನಾನು ಜಸ್ಟ್ ಮ್ಯಾಶ್ ಮಾಡಿ ಹಾಕ್ಬಿಡ್ತೀನಿ, ನನಗೆ ರುಬ್ಕೊಂಡು ಕುದ್ರಕ್ಕೆ ಟೈಮ್ ಇರಲಿಲ್ಲ. ಮಸ್ತ್ ಆಕೈತಿ, ಗ್ರೇವಿನೂ ಆಕೈತಿ, ಒಂಥರ ಟೇಸ್ಟಿ ಆಕೈತಿ. ಮತ್ತು ಇನ್ನೇನು ಯಾವುದೇ ಮಸಾಲ, ಧನಿಯಾ ಪುಡಿ ಆಗಲಿ ಜೀರಿಗೆ ಪುಡಿ ಆಗಲಿ ಅದನ್ನೆಲ್ಲ ಏನೂ ಹಾಕ್ಬಾರ್ದು. ಅದೆಲ್ಲ ಎಕ್ಸ್ಟ್ರಾ ಮಸಾಲ ಅಂತ ಅನಿಸ್ತೈತಿ, ಟೇಸ್ಟ್ ಆಗಂಗಿಲ್ಲ. ಜಾಸ್ತಿ ಮಸಾಲ ಆದರೂ ಯಾವುದೇ ಪಲ್ಯಗಳಾಗಲಿ
ಟೇಸ್ಟ್ ಆಗಂಗಿಲ್ಲ ಅಷ್ಟೇ. ಹೆಂಗೂ ದೋಸೆ ಹಿಟ್ಟಿತ್ತು ಫ್ರಿಜ್ ಒಳಗೆ. ನಾನಂತೂ ಒಂದು ವಾರಕ್ಕಾಗೋಷ್ಟು ದೋಸೆ ಹಿಟ್ಟು ಮಾಡಿ ಇಟ್ಕೊಂಡಿರ್ತೀನಿ. ಅದು ಎಷ್ಟು ನನಗೆ ಬೆನಿಫಿಟ್ ಆಕೈತಂದ್ರೆ ವಾರ ಪೂರ್ತಿ ನಾನು ದೋಸೆ ಐಟಮ್ಸ ಮಾಡೋಂಗಿಲ್ಲ, ಬಟ್ ಅದೇ ಹಿಟ್ಟಿಂದ ಯೂಸ್ ಮಾಡೋಂಗಿಲ್ಲ. ಅವತ್ತಿನ ದಿನ ದೋಸೆ ಹಾಕಿದ್ದಿನ ನೆಕ್ಸ್ಟ್ ಡೇ ದೋಸೆ ಮಾಡ್ತೀನಿ, ಅದ್ರ ನೆಕ್ಸ್ಟ್ ಡೇ ಉಪ್ಪಿಟ್ಟು ಅಥವಾ ಅವಲಕ್ಕಿ ಮಾಡ್ತೀನಿ, ಮತ್ತು ಅದ್ರ ನೆಕ್ಸ್ಟ್ ಡೇ ಪಡ್ಡು ಮಾಡ್ತೀನಿ, ಮತ್ತು ಅದ್ರ ನೆಕ್ಸ್ಟ್ ಡೇ ಉಪ್ಪಿಟ್ಟು ಅವಲಕ್ಕಿ. ಮತ್ತು ಹಿಂಗೆ ದೋಸೆ ಹಿಟ್ಟೊಳಗೆ ಏನೇನೆಲ್ಲ ವೆರೈಟೀಸ್ ಮಾಡ್ಬೋದಲ್ಲ ಎಲ್ಲ ಮಾಡ್ತೀನಿ ಆ ವೀಕ್ ಒಳಗೆ. ಸೊ ಮೊದಲಿಗೆ ನನ್ನ ಮಗಳಿಗೆ ಟಿಫಿನ್ ಹಾಕ್ಕೊಡತ್ತೀನಿ ನಾನು. ನನ್ನ ಮಗಳಿಗೆ ಇಷ್ಟು ದಿನ ಯಾರಾದರೂ ತಿನ್ನಿಸ್ಲೇಬೇಕಾಗಿತ್ತು. ನಾನು ತಿನ್ನಿಸ್ಬೇಕು, ಇಲ್ಲ ಅವ್ರ ಪಪ್ಪ ತಿನ್ನಿಸ್ಬೇಕು, ಯಾರಾದರೂ ಒಬ್ಬರು ತಿನ್ನಿಸ್ಲೇಬೇಕು ಕೂತ್ಕೊಂಡು. ಆಗ ತಿನ್ನಕ್ಕೆ ಬಂದರೂ ತಿಂತಿರಲಿಲ್ಲ. ಇವಾಗ ಟ್ಯೂಷನ್ ಸ್ಟಾರ್ಟ್ ಆದಾಗಿಂದ ಬೆಳಗ್ಗೆ ಟ್ಯೂಷನ್ ಟೈಮ್ ಆಗ್ತೈತಿ ಅಂತ ಅಂದ್ಕೊಂಡು ಜಲ್ದಿನೇ ತಿನ್ನಕ್ಕೆ ಕಲ್ಕೊಂಡಾಳ. ಇವಾಗ ಅದನ್ನ ಕಂಟಿನ್ಯೂ ಮಾಡಿಸ್ಬೇಕು ನಾನು. ಸೊ ಅದಾದಮೇಲೆ ನಾನು ಟಿಫಿನ್ ಮಾಡಿ ಎಲ್ಲರಿಗೂ ಹಾಕ್ಕೊಟ್ಟು, ನನ್ನ ಮಗನಿಗೂ ಹಾಕ್ಕೊಟ್ಟು ಟಿಫಿನ್ ನಾನು ರೆಡಿ ಆದೆ. ನಾನು ರೆಡಿ ಆಗತ್ತೀನಿ, ನನ್ನ ಮಗಳಿಗೆ ಫೋನ್ ಹಿಡ್ಕೊಂಡು ಹಾಗೆ ಟ್ರೈಪೋಡ್ ಹಿಡ್ಕೊಂಡಿದ್ದೆ. ಟ್ರೈಪೋಡ್ ನೋಡ್ತೀನಿ ತೊಗೊಂಡು ಬಾ ಅಂಥೇಳಿ ಹಿಡ್ಕೊಂಡು ಕ್ಯಾಮ್ರಾ ಆನ್ ಆಗಿಬಿಟ್ಟೈತೆ. ಅದು ಆಕೆಗೆ ಗೊತ್ತೇ ಇಲ್ಲ, ಹಾಗೆ ಹಿಡ್ಕೊಂಡು ನೋಡಾಕತ್ತಾಳ. ನಾನು ಕಾಣಿಸಾಕತ್ತೀನಿ ಕ್ಯಾಮ್ರಾ ಒಳಗೆ, ಬಟ್ ಕ್ಯಾಮ್ರಾ ಆನ್ ಆಗೈತೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಹಾಗೆ ಹಿಡ್ಕೊಂಡು ಸುಮ್ಮನೆ ನಾನೆಲ್ಲೋ ಓಕೆ ನಾನು ಹಿಂದೆ ಬರೋದು ಎಲ್ಲ ವೀಡಿಯೋ ಮಾಡ್ಕೊಳಕತ್ತಾಳ. ಅದು ನನಗೂ ಗೊತ್ತಿಲ್ಲ, ಅಬ್ಸರ್ವ್ ಮಾಡಿಲ್ಲ ನಾನು. ಹಾಗೆ ಹಿಡ್ಕೊಂಡು ಆಡ್ಬಿಡ ಅಂತ ಹೇಳಕ್ಕೆ ಏನು ಗೊತ್ತಾಗ್ತೈತಿ ವೀಡಿಯೋ ಮಾಡೋಕ್ಕಂತೇಳಿ ಸುಮ್ಮನೆ ಇದ್ದೆ. ಬಟ್ ವೀಡಿಯೋ ಕ್ಯಾಮ್ರಾ ಆನ್ ಆಗಿಬಿಟ್ಟೈತಿ. ಸೊ ಅದೆಲ್ಲ ಕ್ಯಾಪ್ಚರ್ ಆಗೈತಿ. ನಾನು ರೆಡಿ ಆಗೋದು, ತಲೆ ಬಾಚ್ಕೊಳ್ಳೋದು ಎಲ್ಲನೂ ಈ ಥರ ಎಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅವಸರದೊಳಗೆಲ್ಲ ಕೆಲಸ ಮಾಡಿ, ಇನ್ನೂ ಎಷ್ಟೋ ಕೆಲಸಗಳು ಪೆಂಡಿಂಗ್ ಇತ್ತು. ಫಸ್ಟ್ ಈ ಕೆಲಸ ಮುಗಿಸ್ಬಿಡೋಣ, ಇದು ಇಂಪಾರ್ಟೆಂಟ್ ಅಂಥೇಳಿ ಬಂದಮೇಲೆ ಎಲ್ಲ ಮಾಡ್ಕೊಳ್ಳೋಣ. ಕ್ಲೀನಿಂಗ್ ರೂಮ್ ನೋಡ್ತಿರ್ಬೋದು ಎಷ್ಟು ಮೆಸ್ಸಿ ಆಗೈತೆ ಅಂಥೇಳಿ. ಅಲ್ಲೆಲ್ಲ ಬಿಸಾಕ್ಬಿಡ್ತಾರೆ ಎಲ್ಲನೂ ತೊಗೊಂಡು. ಆಮೇಲೆ ಹಿಂದಿಂದ ನಾನು ಕ್ಲೀನ್ ಮಾಡ್ಕೊತ ಬರಬೇಕು. ಅವಳು ರೆಡಿಯಾಗಿಲ್ಲ, ನನ್ನ ಮಗನಿಗೆ ಕರ್ಕೊಂಡು ಹೊಂಟಿಲ್ಲ, ಮನೆ ಆಗ್ಬಿಟ್ಟು ಹೊಂಟೀವಿ. ಯಾಕೆ ಸುಮ್ಮನೆ ಯಾಕೆ ಬಿಸ್ಲಾಗಂಥೇಳಿ ಅವನು ಬರೋಕ್ಕೆ ಇಂಟ್ರೆಸ್ಟೆಡ್ ಇರಲಿಲ್ಲ. ಸ್ವಲ್ಪ ದೋಸೆ ಟಿಫಿನ್ ಹಾಕ್ಕೊಟ್ಟು ನಾವು ಹೋಗಿ ಸ್ವಲ್ಪ ಮೋಡ ಇತ್ತು ನಾವು ಹೋಗುವಾಗ. ಅವತ್ತಿನ ದಿನ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಎಲ್ಲ ಸುತ್ತಿ ಇದೊಂದು ಸ್ಕೂಲ್ ನೋಡ್ರಿ. ಇಲ್ಲಿ ಸ್ಕೂಲ್ ಲೆಕ್ಕಕ್ಕಿರೋದೇ ಇಲ್ಲ, ಒಂದು ಮನೆ ಥರ ಬಿಲ್ಡಿಂಗ್ ಇರ್ತೈತಿ, ಅಲ್ಲೇ ಸ್ಕೂಲ್ ಮಾಡ್ಕೊಂಬಿಟ್ಟಿರ್ತಾರೆ, ಪ್ರೀ ಸ್ಕೂಲ್ನ. ಆಮೇಲೆ ನನ್ನ ಮಗನೂ ಕರ್ಕೊಂಡು ಹೋಗಿ ಅವನ ಸ್ಕೂಲ್ನಾಗ ಬುಕ್ಸ್ ಇಟ್ಕೊಂಡು ವಾಪಸ್ ಬೇಲ್ಪುರಿ ತಿಂದು ಮನೆಗೆ ಹೋದ್ವಿ. ಆಮೇಲೆ ಯಾವ ಸ್ಕೂಲ್ಗೆ ಹಾಕಿದ್ವಿ ಅನ್ನೋದನ್ನು ನಾನು ಆ್ಯಕ್ಚುಲಿ ಹೇಳೋಕ್ಕೆ ಇಷ್ಟಪಡೋದಿಲ್ಲ, ಯಾಕಂದರೆ ಯೂಟ್ಯೂಬ್ ಗೈಡ್ಲೈನ್ಸ್ಗೆ ಅದು ವಿರುದ್ಧ ಐತಿ. ನಮ್ಮ ಪರ್ಸ್ನಲ್ ಡೀಟೇಲ್ಸ್ನ ಹಾಕುವಂಗಿಲ್ಲ. ಸೊ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಸಿಗ್ತೀನಿ ಮತ್ತೊಂದು ವ್ಲಾಗ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.